ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಮಂಜು ಮೌರ್ಯ ವ್ಲಾಗ್ಸ್. ಇದ್ದಕ್ಕಿದ್ದಂಗೆ ಫ್ಯಾಮ್ಲಿಲಿ ಮತ್ತು ಫ್ರೆಂಡ್ ಸರ್ಕಲಲ್ಲಿ ಆಫೀಸಲ್ಲೆಲ್ಲ ಯಾಕೆ ಇಷ್ಟು ದಪ್ಪ ಆಗ್ತಾಯಿದ್ದೀರಾ ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವ್ರುಗಳು ಕೇಳೋದು ಅಷ್ಟೇ ಅಲ್ಲ, ನನಗೂ ಕೂಡ ತುಂಬ ಅನ್ನಿಸ್ತಾ ಇತ್ತು, ಹೌದು ನಾನು ದಪ್ಪ ಆಗ್ತಾಯಿದ್ದೀನಿ ಅಂತ. ಇಟ್ಟು ಕೂಡ ಗೇನ್ ಆಗಿದೆ. ಹಂಗಾಗಿ ಸರಿ, ಹೀಗೆ ಆದರೆ ಆಗಲ್ಲ, ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇರಬೇಕು ಅಂತ ಹೇಳಿ ಅಟ್ಲೀಸ್ಟು ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಆದರೂ ಹೋಗೋಣ ಅಂತ ಹೇಳಿಬಿಟ್ಟು ನೆನ್ನೆನೇ ಎಲ್ಲ ತೊಗೊಂಬಂದಿಟ್ಟಿದ್ದೆ. ಶೂಸು ಮತ್ತು ಟ್ರ್ಯಾಕ್ ಪ್ಯಾಂಟು, ಟೀ ಶರ್ಟ್ಸು, ಜಾಕೆಟ್ಸ್ ಎಲ್ಲ ತೊಗೊಂಬಂದಿಟ್ಟಿದ್ದೆ. ಬೆಳಗ್ಗೆ ನಿಜವಾಗ್ಲೂ ನನ್ನ ಕೈಲಿ ಎದ್ದೇಳೋಕ್ಕಾಗುತ್ತಾ ಅಂತ ಡೌಟ್ ಇತ್ತು. ಬಟ್ ಪರವಾಗಿಲ್ಲ, 5 ಗಂಟೆಗೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ನಮ್ಮಪ್ಪ ನಮ್ಮಮ್ಮನಿಗೆ ಬಾಯ್ ಮಾಡಿಬಿಟ್ಟು ಹೊರಟೆ. ನಮ್ಮಪ್ಪ ನಮ್ಮಮ್ಮನಿಗಂತೂ ನಂಬಿಕೆನೇ ಇರಲಿಲ್ಲ, ನಿಜವಾಗ್ಲೂ ಇವಳು ಎದ್ದೇಳ್ತಾಳೆ, ಇಷ್ಟೆಲ್ಲ ಖರ್ಚು ಮಾಡಿ ಎಲ್ಲ ತಂದಿಟ್ಕೊಂಡಿದ್ಯಾ, ನೀನು ಎದ್ದೇಳಲ್ಲ, ಅಕಸ್ಮಾತ್ ಇದ್ರೂ 3 ದಿವಸ ಹೋಗ್ತೀಯಾ, ಅದಾದಮೇಲೆ ನಿನ್ನ ಕೈಲಿ ಆಗಲ್ಲ ಅಂತಲೇ ಅಂದರು. ಸರಿ, ಓಕೆ, ಅವ್ರಿಗೂ ಒಂದು ಚಾಲೆಂಜ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೇ ಬಿಟ್ಟೆ. ನಾನು ಇವಾಗ ಹೋಗ್ತಾ ಇರೋ ಪ್ಲೇಸು, ನಾನು ವಾಕ್ ಮಾಡೋದಕ್ಕೆ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಪ್ಲೇಸು ತುಂಬ ಜನಕ್ಕೆ ಗೊತ್ತಿರೋಂಥ ಪ್ಲೇಸು. ಆ್ಯಕ್ಚುಲಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 99% ಜನಕ್ಕೆ ಗೊತ್ತಿರೋಂಥ ಪ್ಲೇಸು. ಇನ್ನು 1 ರೌಂಡ್ ಕಂಪ್ಲೀಟ್ ಮಾಡಿದ್ರೆ ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಅದಕ್ಕೆ ಸಣ್ಣ ಪುಟ್ಟ ಪಾರ್ಕಿಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಈ ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಂಡೆ. ಜಾಗದಲ್ಲಿ ವಾಕ್ ಮಾಡಬೇಕಾದ್ರೆ ನನಗೆ ಸ್ವಲ್ಪನೂ ಕಷ್ಟನೇ ಅನ್ನಿಸ್ಲಿಲ್ಲ. ಅದು ಅಲ್ಲದೆ 5 ಕಿಲೋಮೀಟರ್ಸ್ ನಾನು ನಿಜವಾಗ್ಲೂ ನಡೀತೀನ ಅಂತ ಹೇಳಿ ಡೌಟಲ್ಲೇ ಬಂದೆ. ಆದರೆ ವಾಕ್ ಕಂಪ್ಲೀಟ್ ಆದಮೇಲೆ ನನಗೆ ನಿಜವಾಗ್ಲೂ ನಾನು 5 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ನ ಅಂತ ಅನ್ನಿಸ್ತು. ಇಷ್ಟು ಆರಾಮಾಗಿ ನನಗೆ ಒಂಚೂರು ಸ್ಟ್ರೈನೇ ಅನ್ನಿಸ್ಲಿಲ್ಲ. ಸೂರ್ಯನ ಮತ್ತು ಚಂದ್ರನ ಒಂದೇ ಫ್ರೇಮಲ್ಲಿ ನೋಡ್ದಂಗಾಯಿತು, ಎರಡೂ ಒಟ್ಟೊಟ್ಟಿಗೆ ಕಾಣಿಸ್ತಿತ್ತು. ನಿಜವಾಗ್ಲೂ ನನಗೆ ಯಾವ ಥರ ಫೀಲ್ ಆಗ್ತಾಯಿತ್ತು ಅಂತಂದರೆ, ಇಷ್ಟು ದಿವಸ ಇದನ್ನೆಲ್ಲ ಮಿಸ್ ಮಾಡ್ಕೊಂಡ್ವಲ್ಲ ನಾವು. ಈ ಥರ ಆರಾಮಾಗಿ ನಿದ್ದೆ ಮಾಡಿಕೊಂಡು 8 ಗಂಟೆ ತನಕ 7 ಗಂಟೆ ತನಕ ಮಲ್ಕೊಂಡು ಇದನ್ನೆಲ್ಲ ನಿಜವಾಗ್ಲೂ ಮಿಸ್ ಮಾಡ್ಕೊಂಡ್ವಿ ನಾವು. ಬೆಳಗಿನ ಜಾವ ಅಂದರೆ ಅದೊಂಥರ ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಎಕ್ಸ್ಪೀರಿಯೆನ್ಸ್, ಅಷ್ಟು ಚೆನ್ನಾಗಿರುತ್ತೆ ಬೆಳಗಿನ ಜಾವ ಇದ್ದರೆ. ಈ ಪ್ಲೇಸ್ ಅಂತೂ ಬ್ಯಾಂಗ್ಳೂರಲ್ಲೇ ಇರೋದು. ಸೊ ಯಾವುದು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾವ ಪ್ಲೇಸ್ ಇದು ಅಂತ ಹೇಳಿ. ನಾನಂತೂ ಇವತ್ತು ಫುಲ್ ಖುಷಿಯಾದೆ. ಹೆಂಗಪ್ಪ ಎದ್ದೇಳೋದು ಇಷ್ಟೊತ್ತಿಗೆ, ಹೆಂಗಪ್ಪ ಹೋಗೋದು, ಕತ್ಲಿರುತ್ತೇನೋ ಇದೆಲ್ಲ ಯೋಚನೆ ಮಾಡಿಕೊಂಡೆ ಮಲಗಿದ್ದೆ. ಬಟ್ ಬೆಳಗ್ಗೆ ಎದ್ದು ಬಂದ ಮೇಲೆ ಈ ವಾತಾವರಣ ಎಲ್ಲ ನೋಡಿದ್ಮೇಲೆ, ಈ ಅಟ್ಮಾಸ್ಫಿಯರು, ಈ ತಂಪಾದ ಗಾಳಿ ಎಲ್ಲ ನೋಡಿದ್ಮೇಲೆ ನಿಜವಾಗ್ಲೂ ಒಂದು ದಿನ ಕೂಡ ಇದನ್ನು ಮಿಸ್ ಮಾಡ್ಕೋಬಾರ್ದು. ಡೈಲಿ ಎದ್ದು ಬರೋಣ, ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಅನ್ನಿಸ್ತು. ನಾನು ಹೇಳೋದೇನಂತಂದರೆ, ದಿನಪೂರ್ತಿ ಆ್ಯಕ್ಟಿವ್ ಆಗಿರಬೇಕು, ಲವಲವಿಕೆಯಿಂದ ಇರಬೇಕು ಅಂತ ಅಂದ್ಕೊಳ್ಳೋರು ದಯವಿಟ್ಟು ಬೆಳಗಿನ ಜಾವ ಬೇಗ ಎದ್ದೇಳಿ. ಎದ್ದ ಮೇಲೆ ಅಟ್ಲೀಸ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಕ್ಸಸೈಸ್ ಮಾಡಿ, ಮತ್ತು ವಾಕ್ ಮಾಡಿ, ಜಾಗ್ ಮಾಡಿ, ದಿನಪೂರ್ತಿ ಫ್ರೆಶ್ ಆಗಿ ಆ್ಯಕ್ಟಿವ್ ಆಗಿರ್ತೀರ. ಇನ್ನು ವಾಕ್ ಮುಗಿಸ್ಕೊಂಡು ಹೊರಗಡೆ ಹೋಗಿ ಒಂದು ಎಳ್ನೀರು ಕುಡ್ಕೊಂಡು ಮನೆ ಕಡೆ ಹೋದೆ. ಮನೆಗೆ ಹೋಗಿ ರೆಗ್ಯುಲರಾಗಿ ಕುಡಿಯೋ ಬಿಸಿನೀರು ಒಂದು ಲೋಟ ಕುಡಿದ್ಬಿಟ್ಟು ಅಮ್ಮ ರಾತ್ರಿಯೇ ಸ್ವಲ್ಪ ಡ್ರೈ ಫ್ರೂಟ್ಸ್ ನೆನೆಸಿಟ್ಟಿದ್ರು, ಅದನ್ನು ತಿಂದೆ. ಸೊ ಡ್ರೈ ಫ್ರೂಟ್ಸು ಇವತ್ತಿನ ಬ್ರೇಕ್ಫಾಸ್ಟ್. ಸೊ ನನ್ನ ಬೆಳಗಿನ ಜಾವದ ರೂಟೀನ್ ಹೀಗಿತ್ತು. ಇದಾದಮೇಲೆ ಆಫೀಸಿಗೆ ರೆಡಿಯಾಗಿ ಹೊರಡಬೇಕಾಗಿತ್ತು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.